ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬ ನಾವು 3 ದಿನ ಮಾಡ್ತೀವಿ. ಭೋಗಿ, ಮತ್ತೆ ಮಕರ ಸಂಕ್ರಮಣ, ಹಾಗೆ ಕರಿ ಹಬ್ಬ ಅಂತ. ಈ 3 ದಿನ ಕೂಡ ತುಂಬಾ ವಿಶೇಷವಾದ ದಿನಗಳಿದಾವ. ಅದರಲ್ಲಿ ಮಕ್ಕಳು ಇರೋ ಮನೆಯಲ್ಲಂತೂ ಭೋಗಿ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಅವತ್ತು ಮಕ್ಕಳಿಗೆ ಹಣ್ಣು ಎರಿತೀವಿ. ಆ ಹಣ್ಣು ಎರೆಯೋದು ಯಾಕೆ ಮತ್ತೆ ಹೇಗೆ ಎರಿಬೇಕು, ಯಾವ ವಯಸ್ಸಿನವರಿಗೆ ಎರಿಬೇಕು, ಮತ್ತೆ ಯಾವ ಸಮಯದಲ್ಲಿ ಹಾಕ್ಬೇಕು, ಮತ್ತೆ ಎಷ್ಟು ವರ್ಷ ಹಾಕ್ಬೇಕು, ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಭೋಗಿ ಹಬ್ಬದ ದಿನ ಸ್ನಾನ ಕೂಡ ಮಾಡಿಸ್ಬೇಕು ಮಕ್ಕಳಿಗೆ ಮಾರ್ನಿಂಗ್. ಹಾಗೆ ದಾನ ಕೂಡ ತುಂಬಾ ವಿಶೇಷವಾಗಿ ಮಾಡ್ತೀವಿ ಅವತ್ತು. ಸ್ನಾನದ ಬಗ್ಗೆ ಮತ್ತೆ ಭೋಗಿ ದಾನದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೋತೀನಿ. ಭೋಗಿ ಹಬ್ಬದ ದಿನ ಮಕ್ಕಳಿಗೆ ಹಣ್ಣೆರಿಬೇಕಾದ್ರೆ ಅವರಿಗೆ ತಲೆ ಸ್ನಾನ ಮಾಡ್ಸಿರ್ತೀವಿ. ಹೊಸ ಬಟ್ಟೆಗಳನ್ನ ಕೂಡ ಹಾಕ್ಬೇಕು. ಹಾಗೆ ಅದರಲ್ಲಿ ಕಲ್ಸ್ಬೇಕಾಗಿರ್ತಕ್ಕಂಥ ಮುಖ್ಯ ಪದಾರ್ಥಗಳು ಬಾರೆಹಣ್ಣು, ಅದ್ರ ಜೊತೆಗೆ ಕಬ್ಬು, ಒಂದ್ ಚಿಕ್ಕ ಚಿಕ್ಕ ಪೀಸ್ಗಳನ್ನ ತುಂಡುಗಳನ್ನ ಹಾಕ್ಬೇಕು. ಹಾಗೆ ಚಿಲ್ಲರ ನಾಣ್ಯಗಳು, ₹1 ಕಾಯಿನ್ ಆಗಿರ್ಬೋದು, ₹5 ಕಾಯಿನ್, ₹2 ಕಾಯಿನ್ಸ್ ಅನ್ನ ಹಾಕ್ಬೇಕು. ಅದು ಇಷ್ಟೇ ಅಂತೇನಿಲ್ಲ, ಬೆಸ ಸಂಖ್ಯೆಯಲ್ಲಿ ನೀವೆಷ್ಟು ಕಾಯಿನ್ ಆದ್ರೂ ಹಾಕ್ಬೋದು. 5, 9, 11 ಹಾಗೆ ಕಾಯಿನ್ ಅನ್ನ ಸೇರಿಸ್ಬೇಕು. ಅದಾದ್ಮೇಲೆ ಚೆಂಡು ಹೂವಿನ ದಳ, ಚೆಂಡು ಹೂವನ್ನ ಹಿಂಗ ಪೀಸ್ ಮಾಡಿ ದಳಗಳು ಹಾಕ್ಬೇಕು. ಚೆಂಡು ಹೂವ ಇತ್ತು ಸರಿ, ಇಲ್ಲಾಂದ್ರೆ ಶಾವಂತಿಗೆ ಹೂವಾಗ್ಲಿ, ಗುಲಾಬಿ ಹೂವಾಗ್ಲಿ ಅಷ್ಟು ಕೂಡ ಹಾಕ್ಬೋದು. ಬಟ್ ಹೂವಿನ ದಳಗಳನ್ನ ಹಾಕ್ಬೇಕು. ಅದಾದ್ಮೇಲೆ ಚಾಕ್ಲೇಟ್ಸ್ ಹಾಕ್ತಾರೆ, ಕೆಲವರು ಪೆಪ್ಪರ್ಮೆಂಟ್ಸ್ ಹಾಕ್ತಾರೆ, ಕೆಲವರು ಮಂಡೋಳು ಕೂಡ ಸೇರಿಸ್ತಾರೆ, ಒಣ ಕಡ್ಲೆನು ಕೂಡ ಸೇರಿಸ್ತಾರೆ. ಅವ್ರವ್ರು ನಿಮ್ ಪದ್ಧತಿ ಹೇಗಿರುತ್ತೋ ಹಾಗೆ ಎಲ್ಲಾ ಐಟಮ್ಸ್ ಅನ್ನ ಕಲ್ಸ್ಕೊಂಡು ಒಂದು ಪುಟ್ಟಿಯಲ್ಲಿ ಹಾಕೋಬೇಕು. ಇದು ಸಾಯಂಕಾಲ ಸಮಯದಲ್ಲೇ ಹಾಕ್ಬೇಕು. ಅಂದ್ರೆ ಸೂರ್ಯಾಸ್ತ ಆಗುತ್ತಲ್ಲ ಅವಾಗ ಮಕ್ಕಳಿಗೆ ಹಾಕ್ಬೇಕು. ಯಾಕೆ ಇದನ್ನ ಹಾಕ್ಬೇಕು ಮಕ್ಕಳಿಗೆ ಅಂತಂದ್ರೆ, ಹಿಂದೆ ಇದ್ರದೊಂದು ಪುರಾಣದ ಕತೆ ಕೂಡ ಇದೆ. ಅದೇನು ಅಂತಂದ್ರೆ, ವಿಷ್ಣುವು ಬದ್ರಿಕಾವನದಲ್ಲಿ ಒಮ್ಮೆ ತಪಸ್ಸು ಮಾಡ್ತಾ ಇರ್ತಾನ. ಅವಾಗ ಎಲ್ಲಾ ಮುಕ್ಕೋಟಿ ದೇವತೆಗಳು ಬಂದು ಆತಗೆ ಬದ್ರಿಫಲ ಅಂದ್ರೆ ಈ ಬಾರೆಹಣ್ಣಿಗೆ ಕೂಡ ಬದ್ರಿಫಲ ಅಂತ ಕೂಡ ಹೇಳ್ತಾರೆ. ಆ ವನದಲ್ಲಿ ಮಾಡ್ತಾ ಇರ್ಬೇಕಾಯ್ತಂದ್ರೆ ಎಲ್ಲಾರು ಆ ಹಣ್ಣುಗಳಿಂದ ವಿಷ್ಣುವಿಗೆ ಅಭಿಷೇಕ ಮಾಡ್ತಾರೆ. ಈ ರೀತಿ ಎಲ್ಲಾರು ಹಣ್ಣುಗಳನ್ನ ಹಾಕಿದಾಗ ವಿಷ್ಣುವಿಗೆ ತುಂಬಾ ಖುಷಿ ಆಗುತ್ತೆ. ಅದನ್ನ ಆ ಸಂತೋಷವನ್ನ ಆತ ಅನುಭವಿಸ್ಬೇಕಂತೇಳಿ ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ಕುಳಿತುಕೊಂಡು ಅವ್ರೆಲ್ಲಾ ಹಾಕೋ ಹಣ್ಣನ್ನ ಹಾಕ್ಸ್ಕೊಂತಾನಂತ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬದ ದಿನನೇ ಹಾಕ್ಸ್ಕೊಂಡಿರ್ತಾನಂತ. ಹಾಗಾಗಿ ಈ ಸಂಕ್ರಾಂತಿ ಭೋಗಿ ದಿನ, ಅವತ್ತಿನ ದಿನ ವಿಷ್ಣು ಮಕ್ಕಳ ಸ್ವರೂಪದಲ್ಲಿ ಇರ್ತಾರ ಅಂತ ಹೇಳಿ ಮಕ್ಕಳಿಗೆ ಹಣ್ಣೆರಿಯೋದನ್ನ ಮಾಡ್ತೀವಿ. ಮೊದ್ಲಿಗೆ ನಾವು ಅವತ್ತಿನ ದಿನ ಮನೇಲಿ ದೇವ್ರ ಪೂಜೆ ಅಂತೂ ಎಲ್ಲ ಮಾಡಿರ್ತೀವಲ್ಲ, ಹಾಗೆ ವಿಷ್ಣುವಿಗೆ ಫೋಟೋ ಆಗ್ಲಿ ಅಥವಾ ಕೃಷ್ಣನ ವಿಗ್ರಹ ಆಗ್ಲಿ ಅಥವಾ ವಿಷ್ಣು ವಿಗ್ರಹ ಆಗ್ಲಿ, ಅಂದ್ರೆ ವಿಷ್ಣುವಿನ ಅವತಾರದ ರಾಮನ ವಿಗ್ರಹ ಆಗ್ಲಿ, ಕೃಷ್ಣನ ವಿಗ್ರಹ ಆಗ್ಲಿ, ಯಾವುದೇ ಫೋಟೋಗಳಾಗ್ಲಿ ಅವುಗಳಕ್ಕೆ ಪೂಜೆ ಮಾಡಿ ನೀವು ಸಾಯಂಕಾಲ ಹಣ್ಣು ಎರಿಬೇಕಾಯ್ತಂದ್ರೆ ಎಲ್ಲರೂ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಮುಂಚೆ ನೀವು ಫಸ್ಟ್ ಒಂದು ಬೊಗಸೆಯಲ್ಲಿ ಅವೆಲ್ಲ ತಗೊಂಡು ನೀವು ಫೋಟೋಕ್ಕೋ ಅಥವಾ ಪ್ರತಿಮೆಗೋ ಪೂಜೆ ಮಾಡಿರ್ತಾರಲ್ಲ, ಅಲ್ಲಿ ಆ ದೇವ್ರಿಗೂ ಕೂಡ 3 ಸಾರಿ ಕ್ಲಾಕ್ ವೈಸು, 3 ಸಾರಿ ಆಂಟಿ ಕ್ಲಾಕ್ ವೈಸ್ ತೆಗೆದು ಅದ್ರ ಮೇಲೆ ಹಾಕ್ಬೇಕು. ಅದಾದ್ಮೇಲೆ ನೀವು ಮಕ್ಕಳಿಗೆ ಹಾಕೋದನ್ನ ಸ್ಟಾರ್ಟ್ ಮಾಡ್ಬೇಕು. ಅದೇನೋ ಹೇಳ್ತಾರಲ್ಲ, ಹೆತ್ತ ತಾಯಿಗೆ ಯಜ್ಞ ಮುದ್ದು ಅಂತ. ಮಕ್ಕಳು ಹೇಗಿದ್ರು ಕೂಡ ತಾಯಿಗೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಹಾಗಾಗಿ ತಾಯಿ ದೃಷ್ಟಿನ ಜಾಸ್ತಿ ಆಗ್ತಾ ಇರುತ್ತೆ ಮಕ್ಕಳಿಗೆ. ಹಾಗಾಗಿ ಈ ದೃಷ್ಟಿ ನಿವಾರಿಸೋದು ತಾಯಿ ಮೂಲಕನೇ ಮಾಡ್ಸೋದ್ರಿಂದ ಮಕ್ಕಳಿಗೆ ದೃಷ್ಟಿ ತೆಗೆದಂಗ ಕೂಡ ಅನ್ಸುತ್ತೆ. ತಾಯಿ ತೆಗೆದಾದ್ಮೇಲೆ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ, ಮನೆಯಲ್ಲಿ ಯಾರು ಇರ್ತಾರೋ ಎಲ್ಲರ ಜೊತೆ ಕೂಡ ಹೇಗೆ ಅಂದ್ರೆ, ಫಸ್ಟ್ ನೀವೆಲ್ಲ ಕಲ್ಸಿರ್ತಿರಲ್ಲ ಅದನ್ನ ಕೈಯಲ್ಲಿ ತಗೊಂಡು ಕ್ಲಾಕ್ ವೈಸ್ 3 ಸಾರಿ, ಆಂಟಿ ಕ್ಲಾಕ್ ವೈಸ್ 3 ಸಾರಿ ಮಗುವಿನ ತಲೆ ಸುತ್ತಿ ಅವ್ರ ಮೇಲೆ ಹಾಕ್ಬೇಕು. ಇವ್ರು ಹಾಕಿದಾದ್ಮೇಲೆ ನೀವು ಮುತ್ತೈದೆಯರನ್ನ ಕರೆದಿರ್ತಿರಲ್ಲ ಅರ್ಶನ ಕುಂಕುಮಕ್ಕೆ, ಮಕ್ಕಳಿಗೆ ಹಣ್ಣೆರೆದು ನೋಡೋದಕ್ಕೆ, ಅವ್ರ ಕಡೆಯಿಂದ ಕೂಡ ಎಲ್ಲರ ಕಡೆಯಿಂದ ಮಕ್ಕಳಿಗೆ ಕ್ಲಾಕ್ ವೈಸ್ 3 ಸಾರಿ, ಆಂಟಿ ಕ್ಲಾಕ್ ವೈಸ್ 3 ಸಾರಿ ಹಾಕ್ಬೇಕು. ಫಸ್ಟ್ ತಾಯಿ ಹಾಕ್ಬೈತಾ ಇದ್ರೆ ಒಂದು ಗೋಲ್ಡ್ ರಿಂಗ್ ಆಗ್ಲಿ ಅಥವಾ ಏನನ್ನ ಒಂದು ಗೋಲ್ಡ್ ತಗೊಂಡು ಅದು ನೀವು ಬೊಗಸೆಯಲ್ಲಿ ಇಟ್ಕೊಂಡು ಅವ್ರ ಮೇಲೆ ಹಾಕ್ಬೇಕು. ಇಲ್ಲಿ ಬ್ರಹ್ಮರಂಧ್ರ ಇರುತ್ತೆ. ಹಾಗಾಗಿ ನಾವಿಲ್ಲಿ ಹಾಕೋದ್ರಿಂದ ಕೂಡ ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ. ಮಕ್ಕಳು ದಷ್ಟಪುಷ್ಟರಾಗ್ತಾರೆ. ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿ ಆರೋಗ್ಯವಾಗಿರ್ತಾರಂತ ಕೂಡ ಹೇಳ್ತಾರೆ. ಬಂದಿರ್ತಕ್ಕಂಥ ಮುತ್ತೈದರಿಗೆ ನೀವು ಹಾಗೆ ಕಳ್ಸ್ಲಾರ್ದಂಗ ಅರ್ಶನ ಕುಂಕುಮ ತಾಂಬೂಲ ಕೊಟ್ಟು ಅಥವಾ ಏನಾದ್ರೂ ಬಾಗಿನ ವಾಯಿನ ಕೊಡ್ತೀವಲ್ಲ ಆ ತರ ಕೊಟ್ಟು ಕೂಡ ಕಳ್ಸ್ಬೋದು. ಮತ್ತೆ ಇದು ಎಲ್ಲಿ ಹಾಕ್ಬೇಕು ಅಂದ್ರೆ, ನೀವು ಮನೆ ಹೊರಗೆ ಕೂಡ ಹಾಕ್ಬೋದು, ಒಳಗೆ ಕೂಡ ಹಾಕ್ಬೋದು. ನೀವು ಒಳಗಡೆ ಹಾಲಲ್ಲಿ, ನಾವು ನಮ್ ಕುಶಲಂದೆಲ್ಲ ಮಾಡಿದ್ದು ನೀವು ವಿಡಿಯೋಸ್ ನೋಡ್ಬೋದು. ಇಂದ ಏನಾದ್ರೂ ವಾಲ್ಗೆ ಅಂದ್ರೆ ಪತಂಗ ಬರ್ತಾವಲ್ಲ, ಪತಂಗ ಅಥವಾ ಯಾವ್ದೇ ಒಂದು ಡಿಸೈನ್ ಆಗಿ ಇಂದ ಮಾಡ್ಕೊಂಡು ಒಂದು ಚೇರ್ ಆಗ್ಲಿ ಅಥವಾ ಒಂದು ಮಣೆ ಆಗ್ಲಿ ಇಟ್ಟು ಹಾಲಲ್ಲಿ, ರೂಮಲ್ಲಿ ಅಥವಾ ಹೊರಗಡೆ ಕೂಡ ಹಾಕ್ಬೋದು. ಇನ್ನ ಕೆಲವರು ಹೊಸ್ತಿಲ ಮೇಲೆ ಕುಂದ್ರಿಸಿ ಕೂಡ ಹಾಕ್ತಾರೆ. ನಿಮ್ ಕಡೆ ಯಾವ ಪದ್ಧತಿ ಇದೆನೋ ಅದೇ ರೀತಿ ಮಾಡಿ. ಯಾವ ದಿಕ್ಕಿಗೆ ಮಕ್ಕಳನ್ನ ಕೂಡಿಸ್ಬೇಕು ಅಂತಂದ್ರೆ, ಉತ್ತರ ದಿಕ್ಕಿಗೆ ಆಗ್ಲಿ ಅಥವಾ ಪೂರ್ವ ದಿಕ್ಕಿಗಾಗ್ಲಿ ಮಕ್ಕಳನ್ನ ಮಖ ಮಾಡಿ ಕೂಡ್ಸೋದ್ರಿಂದ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಯಾವ ವಯಸ್ಸಿನವರಿಗೆ ಹಾಕ್ಬೇಕು ಆಯ್ತಂದ್ರೆ, ಹುಟ್ಟಿದ 3 ತಿಂಗಳಿಂದ ಹಿಡಿದು 5 ತಿಂಗಳ ಇರ್ಲಿ, 6 ತಿಂಗಳ ಇರ್ಲಿ, 1 ವರ್ಷದೊಳಗೆ ಎಷ್ಟೇ ತಿಂಗಳಿದ್ರು ಕೂಡ ಹಾಕ್ಬೋದು. 1 ವರ್ಷ ಮತ್ತೆ 2ನೇ ವರ್ಷ ಏನ್ ಬರುತ್ತಲ್ಲ,
ನೀವು ಫಸ್ಟ್ ವರ್ಷ ಏನೋ ಒಂದು ಅನಾನುಕೂಲ ಹಾಕಿಲ್ಲ ಅಂದ್ರೆ 2ನೇ ವರ್ಷ ಹಾಕಕ್ ಬರೋದಿಲ್ಲ, ಮತ್ತೆ 3ನೇ ವರ್ಷ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ನೀವು 1 ವರ್ಷ ಫಸ್ಟ್ ವರ್ಷ ಹಾಕಿದ್ರಂದ್ರೆ 1, 2, 3, 4, 5 ಹೀಗೆ 11 ವರ್ಷದ ತನ ಅಥವಾ 9 ವರ್ಷದ ತನ ನಿಮ್ಗೆ ಎಲ್ಲ ತನ ಅನುಕೂಲ ಆಗುತ್ತೋ ಅಲ್ಲೇ ತನ ಕೂಡ ಮಕ್ಕಳಿಗೆ ಎರೆಯುವುದನ್ನ ಮಾಡ್ಬೋದು. ಈಗ ನಾವು 2 ವರ್ಷ ಮಾಡಿದ್ವಿ, 3ನೇ ವರ್ಷ ನಮ್ಗೇನೋ ಅನಾನುಕೂಲ ಆಯ್ತು ಅಥವಾ ಎಲ್ಲಿಗೋ ಹೋದ್ವಿ, ಮಾಡಕ್ ಆಗಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ಇದೇನ್ ಪದ್ಧತಿ ಅಲ್ಲ, ಮಾಡ್ಲೇಬೇಕಂತೇನಿಲ್ಲ. ಅವತ್ ಅನುಕೂಲ ಆಗಿಲ್ಲ ಅಂದ್ರೆ ಆ ವರ್ಷ ಬಿಟ್ಟು ಮತ್ತೆ ಮುಂದಿನ ವರ್ಷ ನೀವು ಕಂಟಿನ್ಯೂ ಮಾಡ್ಬೋದು. ಈಗ ನಾವು ಫಂಕ್ಷನ್ ಮಾಡ್ತೀವಿ ಅಂದ್ಮೇಲೆ 4 ಜನ ಅಕ್ಕಪಕ್ಕದವ್ರನ್ನ, ಮುತ್ತೈದವರಿಗೆ, ಮಕ್ಕಳಿಗೆಲ್ಲ ಕರೆದಿರ್ತೀವಲ್ಲ, ಹಿಂಗೆ ಕೆಳಗಡೆ ಬಿದ್ದ ತಕ್ಷಣ ಬಂಗಾರ ಉಂಗುರ ಅಂತೂ ನೀವು ನೋಡಿ ನಿಧಾನ ತಾಯಿ ಹಾಕಿದ ತಕ್ಷಣ ತೆಗೆದು ಇಟ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ಕೆಳಗ್ ಬಿದ್ದಿರ್ತಾವಲ್ಲ, ಈಗ ಮಕ್ಳು ಬಂದಿರ್ತಾರ, ಅದು ತಿನ್ಬೇಕಂತ ಹೋಗ್ತಾವ, ತಗೊಂತಾರೆ, ತಿಂತಾರೆ. ಕೆಲವ್ರು ಏನ್ ಅನ್ಕಂತಾರೆ, ಇದು ದೃಷ್ಟಿ ತೆಗ್ದಿದ್ದಲ್ಲ, ತಿನ್ಬಾರ್ದು, ತಿಂದ್ರೆ ಕೆಟ್ಟದಾಗತ್ತೇನೋ ಅಂತ ಹೇಳ್ತಾರೆ. ಕೆಲವು ಕಡೆ ತಿನ್ನೋದಿಲ್ಲ ಕೂಡ. ಬಟ್ ನಮ್ಮ ಮನೇಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಮಕ್ಕಳನ್ನ ದೇವ್ರ ಸ್ವರೂಪ ಅಂತ ಭಾವಿಸೋದಕ್ಕೋಸ್ಕರ ಅವರಿಗೆ ತೆಗೆದು ಹಾಕಿರೋದನ್ನ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರು ತಿಂದ್ರು ಕೂಡ ಏನು ಆಗೋದಿಲ್ಲ. ಹಾಗಾಗಿ ನಾವು ಹಣ್ಣುಗಳು, ಚಾಕ್ಲೇಟ್ಸ್ ಅಥವಾ ಕೆಲವರು ಪೆಪರ್ಮೆಂಟ್ ಹಾಕ್ತಾರೆ, ಕಾಯಿನ್ಸ್ ಹಾಗೆ ಎತ್ತಿಟ್ಕೊಂಡು ಯಾರಾದ್ರೂ ದಾನಗಾರ ಬಂದ್ರೆ ತಗೋಬಹುದು. ಇಲ್ಲ ಮಕ್ಕಳು ತಗೊಂಡ್ರು ಪರವಾಗಿಲ್ಲ, ತಗೊಳ್ಳಿ. ಇಲ್ಲ ಯಾರು ಇದ್ದಿಲ್ಲ ಅಂದ್ರೆ ನೀವು ಯಾವ್ದೊಂದು ದೇವಸ್ಥಾನದಲ್ಲಿ ಉಂಡಿಯಲ್ಲಿ ಕೂಡ ಹಾಕ್ಬೋದು. ಆಮೇಲೆ ಈ ಹೂವಿನ ದಳ ಎಲ್ಲ ಇರ್ತಾವಲ್ಲ, ಅವೆಲ್ಲ ನೀವು ತುಳ್ಳಾರ್ದಂಗ ಸ್ವಲ್ಪ ಚೆನ್ನಾಗಿ ಎತ್ತಿಟ್ಟು ಯಾರ್ದು ತುಳ್ದೇ ಇರ್ತಕ್ಕಂತ ಪ್ಲೇಸ್ ಅಲ್ಲಿ ಹಾಕ್ಬೇಕು. ಇಲ್ಲ ಹರಿಯುವ ನೀರಿತ್ತಂದ್ರೆ ಅಲ್ಲಿ ಕೂಡ ಹಾಕಿ ಬರ್ಬೋದು. ಇದೆಲ್ಲ ಆದ್ಮೇಲೆ ರಾತ್ರಿ ನೀವು ಮಕ್ಕಳಿಗೆ ಕೆಂಪಾರತಿ ಕಂಪಲ್ಸರಿ ತೆಗಿಬೇಕು. ಒಂದ್ ತಟ್ಟೆಯಲ್ಲಿ ಕುಂಕುಮ ಹಾಕಿ ಮಕ್ಕಳ ಮೇಲೆ 3 ಸಾರಿ ನಿವಾರಿಸಿ, ಇಲ್ಲ ಅರ್ಶಿಣ ಸ್ವಲ್ಪ ಸುಣ್ಣ ಚೂರು ಹಾಕಿದ್ರು ಕೆಂಪಾಗ್ಬಿಡುತ್ತೆ. ಕೆಂಪಾರತಿ ತರ ಮಕ್ಕಳಿಗೆ 3 ಸಾರಿ ಮಕ್ಕದ ಮೇಲೆ ತೆಗೆದು ಯಾರದು ತುಳ್ದೇ ಇರ್ತಕ್ಕಂತ ಪ್ಲೇಸ್ ಅಲ್ಲಿ ಹೋಗಿ ಅದನ್ನ ಹಾಕಿ ಬರ್ಬೇಕು. ಗೊತ್ತಾಯ್ತಲ್ಲ, ಯಾವ ಸಮಯದಲ್ಲಿ ಹಾಕ್ಬೇಕು, ಯಾವ ದಿಕ್ಕಿಗೆ ಹಾಕ್ಬೇಕು, ಯಾವ ವಯಸ್ಸಿನಲ್ಲಿ ಹಾಕ್ಬೇಕು ಅಂತ. ಇನ್ನ ಏನಾದ್ರು ಡೌಟ್ಸ್ ಇತ್ತಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ಕೇಳಿ, ನಾ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.